ವೈದ್ಯರ ಕೊರತೆ ಇತ್ತು. ರೈತರ ಜಾನುವಾರುಗಳಿಗೆ ಮೆಡಿಸಿನ್ಸ್ ಇಂಜೆಕ್ಷನ್ ಕೊಡ್ತಕ್ಕಂಥದಕ್ಕೆ ಭಾರಿ ತಾಪತ್ರೆ ಆಗಿತ್ತು ಅಂತ ಹೇಳಿ ಮುಖ್ಯಮಂತ್ರಿಯನ್ನ ಮನವೊಲಿಸಿ ಡೈರೆಕ್ಟ್ ಆಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ಅವ್ರಿಗೆಲ್ಲ ಅಪಾಯಿಂಟ್ಮೆಂಟ್ ಕೊಡಿಸಿದ್ದು. ಅದೇ ರೀತಿಯಾಗಿ ಈ ಸರ್ಕಾರ ಯಾಕೆ ಅದನ್ನ ಮಾಡಲಿಲ್ಲ? ಅದನ್ನ ಬಿಟ್ಟು ರಿಟರ್ನ್ ಟೆಸ್ಟ್ ಮಾಡಿ ಅವರನ್ನ ಅಪಾಯಿಂಟ್ ಮಾಡ್ತಕ್ಕಂಥದಕ್ಕೆ ಹೋಗಿರ್ತಕ್ಕಂಥದ್ದು ಏನಕ್ಕೆ? ಬಹುಶಃ ಅದನ್ನ ಮಾಡಿರ್ತಕ್ಕಂಥದ್ದು ಈಗ 80 ಲಕ್ಷ ಹೇಳಿರ್ತಕ್ಕಂಥದ್ದು ಅದು ನಿಜ ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ. ಸರ್ಕಾರ ಈಗಲೂ ಕೂಡ ಕಣ್ತೆರೆದು ಆ ನೇಮಕಾತಿಯನ್ನ ಮಾಡ್ತಕ್ಕಂಥದ್ರಲ್ಲಿ ನೇರ ನೇಮಕಾತಿಯನ್ನ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಮಾಡಿ ಮೆರಿಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ರೋಸ್ಟರ್ ಪ್ರಕಾರ ಯಾರ್ಯಾರು, ಯಾಕೆಂದ್ರೆ ಅಲ್ಲಿ ಸ್ಟೂಡೆಂಟ್ ಸೇರಿರ್ತಕ್ಕಂಥವ್ರು ಯಾರು ಅಂದ್ರೆ ಅಲ್ಲಿ ನಿಜವಾಗ್ಲೂ ಕೂಡ ಮೆರಿಟ್ ಅಲ್ಲಿ ಇರ್ತಕ್ಕಂಥ ರಾಜ್ಯದ ವಿದ್ಯಾರ್ಥಿಗಳೇ ಹೊರತು ಬೇರೆ ಯಾರು ಅಲ್ಲ. ಅದರಲ್ಲಿ ಮೆರಿಟ್ ಇದ್ದವರಿಗೆ ಮತ್ತೆ ಇನ್ನೊಂದು ಎಕ್ಸಾಮ್ ಬರ್ಸ್ತಕ್ಕಂಥದ್ದು ಮಾಡಿದ್ರೆ ಇದರಲ್ಲಿ ಗೋಲ್ಮಾಲ್ ಆಗಿದೆ, ಗೋಲ್ಮಾಲ್ ಆಗ್ತದೆ ಅಂತಕ್ಕಂಥದ್ದು 100ಕ್ಕೆ 100 ಅವರೇ ಒಪ್ಕೊಂಡಂಗೆ ಆಗಿದೆ. ನಾನು ಜೊತೆಗೆ ಈ ಪಶುವೈದ್ಯದ ಅಧಿಕಾರಿಗಳಿಗೆ ಒಂದು ಮೆಡಿಕಲ್ ಅಲವೆನ್ಸ್ ಅಂತ ಹೇಳಿ ಏನು ಡಾಕ್ಟರ್ಸ್ಗೆ MBBS ಡಾಕ್ಟರ್ಸ್ಗಿತ್ತು ಅದೇ ಸೌಕರ್ಯವನ್ನ ನಾನು ವೆಟರ್ನರಿ ಡಾಕ್ಟರ್ಸ್ ಇಡೀ ರಾಜ್ಯದಲ್ಲಿ ಕೊಡಿಸತಕ್ಕಂಥದಕ್ಕೆ ನಾನು ಮುಂದಾಗಿ ಅವ್ರಿಗೂ ಕೊಡಿಸಿದೆ. ಯಾಕಂದ್ರೆ ಇವರು ಸರ್ವಿಸ್ ಮಾಡ್ತಾ ಇದ್ರು, ಅವರು ಸರ್ವಿಸ್ ಮಾಡ್ತಾ ಇದ್ರು. ಆ ಸರ್ವಿಸ್ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಅವಾಗ ಎಲ್ಲಾ ವೆಟರ್ನರಿ ಡಾಕ್ಟರ್ಸ್ಗಳಿಗೆ ಅಲಯನ್ಸ್ ಕೊಡ್ತಕ್ಕಂಥದ್ದಾಯ್ತು. ಬಹುಶಃ ಇವತ್ತು ಆ ವೆಟರ್ನರಿ ಡಾಕ್ಟರ್ಸ್ಗಳು ದೇ ಆರ್ ವೆರಿ ಹ್ಯಾಪಿ ಇನ್ ಅವರ ಪ್ರೊಫೆಷನ್ ಅಲ್ಲಿ ಚೆನ್ನಾಗಿದ್ದಾರೆ. ಯಾದಕ್ಕೆ ಇದನ್ನ ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ 80 ಲಕ್ಷ ನೀವು ಅಪಾಯಿಂಟ್ಮೆಂಟ್ ತಗೊಂಡ ಮೇಲೆ ಅಲ್ಲಿ ರೈತರ ಮತ್ತು ಜಾನುವಾರುಗಳ ಮುಖಾಂತರ ದುಡ್ಡನ್ನ ಪಡೆಯತಕ್ಕಂಥದ್ದಲ್ಲಿ ಯಾವುದೇ ಆದಂತಹ ಸಂಶಯ ಇಲ್ಲ. ಇದು ಮೋಸ ಯಾರಿಗೆ ಅಂದ್ರೆ ನಿಜವಾದಂತ ರೈತರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು. ಈಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಈಗ ನಾವು ಅದನ್ನ ಮತ್ತೆ ತಡೆ ಹಿಡಿದಿದ್ದೀವಿ ಅನ್ನೋದು ಪ್ರಶ್ನೆ ಅಲ್ಲ. ಇದು KPSಗೆ ಹೋಗೋದು ಅದರಲ್ಲಿ ಅವಶ್ಯಕತೆ ಇಲ್ಲ. ಎಲ್ಲ ಮೆರಿಟ್ ಸ್ಟೂಡೆಂಟ್ ಇರ್ತಕ್ಕಂಥವ್ರು ದಯಮಾಡಿ ಐ ಆಮ್ ರಿಕ್ವೆಸ್ಟಿಂಗ್ ದ ಗವರ್ಮೆಂಟ್ ಇದನ್ನ ವಿತ್ಡ್ರಾ ಮಾಡಿ ನೇರ ನೇಮಕಾತಿಯನ್ನ ಹಿಂದೆ 2017ನಲ್ಲಿ ಅದನ್ನು ಯಾವ ರೀತಿಯಾದಂತಹ ಅಪಾಯಿಂಟ್ಮೆಂಟ್ ಮಾಡಿದ್ರು ಆ ರೀತಿಯಾಗಿ ಅಪಾಯಿಂಟ್ಮೆಂಟ್ ಮಾಡಿ ನಿಜವಾದಂತ ಅರ್ಹರಿಗೆ ಮೆರಿಟ್ ಇರತಕ್ಕಂಥವ್ರಿಗೆ ಡಾಕ್ಟರ್ನ ಕೊಡ್ತಕ್ಕಂಥದ್ದಾಗಬೇಕು. ಈಗ ಅದು ಅಲ್ಲದೆ ಈಗ ಕರೆದಿರ್ತಕ್ಕಂಥದ್ದು 400 ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಿದೀವಿ. ನಾವಿದ್ದಾಗಲೇ 1000 ಡಾಕ್ಟರ್ಸ್ಗಳು ಅವಶ್ಯಕತೆ ಇದೆ. ಅದನ್ನು ಕೂಡ ಹೆಚ್ಚಿಗೆ ಮಾಡಿ ಡಾಕ್ಟರ್ನ ಅಪಾಯಿಂಟ್ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಮುಂದಾಗಬೇಕು. ಈ ತರ ಕಿಕ್ ಬ್ಯಾಕ್ಸ್ ಹಣ ಮಾಡ್ತಕ್ಕಂಥದಕ್ಕೆ ಹೋಗಬಾರ್ದು. ರೈತರ ಶಾಪ ತಗೊಳುತ್ತೆ ಅಂತಕ್ಕಂಥದ್ದಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನೋಡಿ, ಇವತ್ತು ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಹಾಸನದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ನಮ್ಮ ಕಮಿಟಿ ಮೀಟಿಂಗ್ ಇಂದ ಬಂದೆ. ಇವತ್ತು ನಮ್ಮ ಕಾವೇರಿ ಕೊಳದಲ್ಲಿ 60% ಮಳೆಗಳು ಕಡಿಮೆ ಆಗಿದೆ. ಯಾವ ಕೆರೆಗಳು ತುಂಬಿಲ್ಲ, ಯಾವ ಡ್ಯಾಮ್ಗಳು ತುಂಬಿಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಹೇಮಾವತಿಯ ಹೊಳೆಯವರು 3 ರಿಂದ 4 ಸಾವಿರ ಮಾತ್ರ ಇದೆ. ಇಷ್ಟೊತ್ತಿಗೆ ಹೋದ್ಸಲಿ ಡ್ಯಾಮು ತುಂಬಿ ನೀರು ಹರಿತಕ್ಕಂಥ ದಿನಗಳಿತ್ತು. ಇವತ್ತಿನ ಪ್ರಕಾರ ನಮ್ಮ ಕುಡಿಯೋ ನೀರಿಗೆ ಮತ್ತು ನಮ್ಮ ಈ ಕಾವಲಿನಲ್ಲಿ ನೀರು ಹರಿಸಿ ಜಾನುವಾರುಗಳಿಗೆ ನೀರು ಹರಿಸತಕ್ಕಂಥದ್ದು ಮಾಡಿದ್ರೆ ಡ್ಯಾಮು ಕೂಡ ಯಾವುದೇ ಕಾರಣ ಒಂದು ಡ್ರಾಪ್ ನೀರು ಇರೋದಿಲ್ಲ. ಸರ್ಕಾರ ಮೊದಲನೇ ಆದ್ಯತೆ ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ 9 ಜಿಲ್ಲೆಗಳಿಗೆ ನೀರು ಕುಡಿತಕ್ಕಂಥ ಸೌಕರ್ಯವನ್ನು ಒದಗಿಸತಕ್ಕಂಥದ್ದು. ಜೊತೆಗೆ ಕೆನಾಲ್ ನಲ್ಲಿ ನೀರು ಬಿಟ್ಟು ನಮ್ಮ ಎಲ್ಲಾ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದನ್ನ ಮಾಡಬೇಕು ಅಂತ ಕೇಳಿ ಆಗ್ರಹ ಮಾಡ್ತೀನಿ. ಇದರಲ್ಲಿ ಯಾವುದೇ ಆದಂತ ಒಂದು ರಾಜಕೀಯ ಆಗ್ಲಿ ಇನ್ನೊಂದಾಗ್ಲಿ ಮಾಡಬಾರ್ದು. ಸರ್ಕಾರ ರಾಜ್ಯದ ರೈತರ ಹಿತಾಸಕ್ತಿಗೆ ಹೋಗೊಡ್ಬೇಕು, ರೈತರ ಪರವಾಗಿರ್ಬೇಕು ಅಂತಕ್ಕಂಥದ್ದನ್ನ ನಾನು ಈಗ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ಹೋರಾಟಗಳನ್ನು ಮಾಡಿದ್ರೆ ನಮ್ಮ ಪಕ್ಷನೂ ಕೂಡ ಈ ಕಾವೇರಿ ಇದಕ್ಕೆ ಹೋರಾಟಕ್ಕೆ ಅವ್ರಿಗೆ ಧ್ವನಿಗೂಡಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಥ್ಯಾಂಕ್ ಯು. ಅಲ್ಲ, ಸರ್ವಪಕ್ಷದ ಸಭೆ ಕರೆದಿದ್ರೆ ಅವ್ರನ್ನ ನಮ್ ಕರೆದ್ಬಿಟ್ಟು ನೀರ್ ಬಿಡಬೇಕು ಮಾಡಬೇಕು ಅಂತ ಏನಾದ್ರು ಅವ್ರನ್ನ ನಮ್ಮ ಮನೆ ಹೊಲ್ಸಕ್ ಬಂದ್ರೆ ನಾವು ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ನಮ್ಮ ನಿಜವಾದಂತ ಕಮಿಟ್ಮೆಂಟ್ ಏನು ಅಂದ್ರೆ ನಮ್ಮ ರೈತರಿಗೆ, ನಮ್ಮ ಜನಕ್ಕೆ ಕುಡಿಯೋ ನೀರಾಗಬೇಕು, ನಮ್ಮ ಜನಕ್ಕೆ ಕೆರೆಗಳು ತುಂಬಬೇಕು, ಬೋರ್ವೆಲ್ ರೀಚಾರ್ಜ್ ಆಗಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇಡ್ತೀವಿ. ಯಾವುದೇ ಕಾರಣದಿಂದ
ನಾವು ಹಚ್ಕೊಂಡು ಇದ್ಕೊಂಡು ಇನ್ನೊಬ್ರು ಊಟ ಆಗ್ತಕ್ಕಂಥದ್ದಲ್ಲಿ ಎಲ್ಲೂ ಯಾವ ಇದರಲ್ಲೂ ಇಲ್ಲ. ಇವತ್ತು ನೀರು ಮೊದಲು ಬಳಕೆ ನಮ್ಮ ರೈತರಿಗೆ ಆಗ್ಬೇಕು, ಆಮೇಲೆ ಮುಂದಿನ ಯೋಚನೆ ಮಾಡಬೇಕು. ನಾವು ಅದಕ್ಕೆ ನೀರೇನಾದ್ರು ಬಿಟ್ರೆ ಅದಕ್ಕೆ ನಮ್ದು ವಿರೋಧವನ್ನು ನಾವು ಇದು ಭಾನುವಾರ ಕರೆದಿರ್ತಕ್ಕಂಥ ಸಭೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ವಿಜಯ್ ಬಂದ್ರೆ ನಾನು ತಮಿಳುನಾಡು ಮುಖ್ಯಮಂತ್ರಿಯವ್ರಿಗೆ ನಮ್ಮ ರಾಜ್ಯ ಮುಖ್ಯಮಂತ್ರಿಗೆ ಮನವಿ ಮಾಡೋದಿಷ್ಟೇ, ನೀವು ಸರ್ಕಾರ ತರೋದಕ್ಕೆ ಸಲುವಾಗಿ ಮೇಕೆದಾಟನ್ನ ಮಾಡಬೇಕು ಅಂತಿದ್ರಿ, ದಯಮಾಡಿ ನಮ್ದು ಯಾವ್ದು ಅಭ್ಯಂತರ ಇಲ್ಲ, ಮೇಕೆದಾಟನ್ನ ಕಟ್ಟಿ. ಮುಖ್ಯಮಂತ್ರಿ ತಮಿಳುನಾಡು ಮುಖ್ಯಮಂತ್ರಿಗೂ ಮನವೊಲಿಸಿ ಮೇಕೆದಾಟು ಕಟ್ಟೋದ್ರಿಂದ ನಮಗೆ ಕುಡಿಯೋ ನೀರಿಗೆ ತುಂಬಾ ಅನುಕೂಲ ಆಗ್ತದೆ, ಮತ್ತೆ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿಗೂ ಕೂಡ ಒಳ್ಳೇದಾಗ್ತದೆ. ಮತ್ತೆ ಇಲ್ಲಿಂದ ಡ್ಯಾಮ್ ಕಟ್ರೆ ಈಗ 3,500 ಕ್ಯೂಸೆಕ್ಸ್ ಏನ್ ಬಿಡಬೇಕು ಅಂತಿದೆ ಸ್ಟೋರ್ ಮಾಡಿದ್ರೆ ಸಮುದ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ನೀರನ್ನ ಇಲ್ಲಿ ಸ್ಟೋರ್ ಮಾಡಿ ಕುಡಿಯೋ ನೀರಿಗೆ ಉಪಯೋಗಿಸಿಕೊಂಡು ನಮ್ಮ ಎಲೆಕ್ಟ್ರಿಸಿಟಿನ ಜನರೇಟ್ ಅನುಕೂಲ, ರೈತರಿಗೆ ಅನುಕೂಲ ಆಗುವಂಥದ್ದು, ಪಟ್ಟಣಕ್ಕೆ ಅನುಕೂಲ ಆಗುವಂತ ಕರೆಂಟ್ ಅನ್ನ ಮಾಡೋದಕ್ಕೆ ಅವಕಾಶ ಆಗ್ತದೆ. ಅದನ್ನ ಮೇಕೆದಾಟು ಕಟ್ಟೋದಕ್ಕೆ ಮುಖ್ಯಮಂತ್ರಿಯವರು ತಮಿಳುನಾಡು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿ ಮೇಕೆದಾಟನ್ನ ಕಟ್ಟೋದಕ್ಕೆ ಮುಂದಾಗಬೇಕು. ಯಾಕೆಂದ್ರೆ ಮೊದಲು ಹೇಳ್ತಾ ಇದ್ರು ನಾವು ಕೇಂದ್ರ ಸರ್ಕಾರ ಬೇರೆ ಎಲ್ಲ ಇದೆ ಅಂತ ಹೇಳಿ. ಇವತ್ತು ವಿಜಯನು ಕೂಡ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು, ಇಲ್ಲೂ ಕೂಡ ಅದು ಸರ್ಕಾರ ಇರ್ತಕ್ಕಂಥದ್ದು. ಈಗಾಗಲೇ DPR ಸರಿ ಇಲ್ಲ ಅಂತಕ್ಕಂಥದ್ದು ವಾಪಸ್ ಹಾಕಿದ್ದಾರೆ. ಅದನ್ನ ಸರಿ ಮಾಡಿ ಮೇಕೆದಾಟನ್ನು ಕಟ್ಟಿ ಬೆಂಗಳೂರಿಗೂ ನೀರು ಕೊಡಬೇಕು, ತಮಿಳುನಾಡಿಗೆ ತಗೊಂಡೋಗ್ಲಿ, ನಮ್ದೇನು ಅಭ್ಯಂತರ ಏನಿಲ್ಲ. ಅದೇನು ಕಾನೂನು ಏನಿದೆ ಕಾನೂನು ಪ್ರಕಾರ ಕೊಡ್ತಕ್ಕಂಥದ್ದೇ ಮೊದಲು ಆದ್ಯತೆ, ನಮ್ಮ ಹೊಟ್ಟೆ ನಮ್ಮ ಹಸು. ಥ್ಯಾಂಕ್ ಯು. ಈಗ ಕೇಂದ್ರ ಸರ್ಕಾರ ಕೂಡ ಕ್ಲಾರಿಫೈ ಮಾಡಿದೆ ಯಾವುದೇ ರಾಜ್ಯದ ಅಪ್ಪಣೆ ಬೇಕಿಲ್ಲ ಅಂತ. ಈಗ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡೋ ಅವಶ್ಯಕತೆ ಇದೆ. ನೋಡಿ, ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಇನ್ವೆಸ್ಟ್ ಮನಿ ಲಾಟ್, ದುಡ್ಡನ್ನ ಹಾಕ್ಬೇಕಾದ್ರೆ ಡ್ಯಾಮ್ ಕಟ್ಟಬೇಕಾದ್ರೆ ಯಾರು ಅಂದ್ರೆ ಯೂಸರ್ಸ್ ದುಡ್ಡು ಹಾಕ್ಬೇಕು. ಈಗ ನಮ್ಗೆ ಯೂಸ್ ಏನಾಗ್ತದೆ ಅಂದ್ರೆ ಕೇವಲ ನಮಗೆ ಎಲೆಕ್ಟ್ರಿಸಿಟಿ ಮತ್ತು ಬೆಂಗಳೂರು ಕುಡಿಯೋ ನೀರಿಗೆ ಮಾತ್ರ ಯೂಸ್ ಆಗೋದು ಮೇಕೆದಾಟು. ಆ ಮೇಕೆದಾಟನ್ನ ಸ್ಟೋರ್ ಮಾಡಿ ನೀರು ಬಿಟ್ಟೋದು ತಮಿಳುನಾಡಿಗೆ, ಅವ್ರಿಗೆ ಅಗ್ರಿಕಲ್ಚರ್ಗೆ ಅನುಕೂಲ ಆಗ್ತದೆ. ಇದಾದ್ಮೇಲೆ ಡೌನ್ ಸ್ಟ್ರೀಮ್ ಆಫ್ಟರ್ ಮೇಕೆದಾಟು ಮಾಡಿದ್ರೆ ಅವರು ಒಂದು ಡ್ಯಾಮ್ ಅನ್ನ ಕಟ್ಬಿಟ್ರೆ ಅವ್ರಿಗೂ ಅಗ್ರಿಕಲ್ಚರ್ಗೆ ಸೇಫ್ ಆಗ್ತದೆ. ಇದನ್ನ ನಾನು ತಮಿಳುನಾಡು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡೋದಿಷ್ಟೇ, ಈ ಮಾಡ್ತಕ್ಕಂಥದಕ್ಕೆ ನಮ್ಗೆ ಸಹಕಾರ ಕೊಟ್ಟು ಮೇಕೆದಾಟನ್ನ ಕಟ್ಟೋದಕ್ಕೆ ಒಂದು ಸಾಮರ್ಥ್ಯ ಕೊಡಬೇಕು. ಜೊತೆಗೆ ಕೆಳಗಡೆ ಡೌನ್ ಸ್ಟ್ರೀಮ್ ಅಲ್ಲಿ ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.